ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣಾ ಫಲಿತಾಂಶ ತೀವ್ರ ಕುತೂಹಲ ಕೆರಳಿಸಿರೋದಂತೂ ನಿಜ. ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಬೆಟ್ಟಿಂಗ್ ಬಜಾರ್ನವರು ಎಷ್ಟು ಸೀಟ್ ಕೊಟ್ಟಿದ್ದಾರೆ ಎನ್ಡಿಎ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ, ಇಂಡಿಯಾ ಕೂಟಕ್ಕೆ ಎಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಚುನಾವಣೆಗೂ ಮುಂಚೆ ಸುಮಾರು 15ರಿಂದ 16 ಒಪಿನಿಯನ್ ಪೋಲ್ಗಳು ಬಂದಿತ್ತು. ಆ ಎಲ್ಲ ಒಪಿನಿಯನ್ ಪೋಲ್ಗಳಲ್ಲೂ ಸಹ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಿಗುತ್ತೆ ಅಂತಕ್ಕಂತ ಅಭಿಪ್ರಾಯನೇ ವ್ಯಕ್ತಪಡಿಸಲಾಗಿತ್ತು. ಇದರ ಮಧ್ಯೆ ಎನ್ಡಿಎ ಮೈತ್ರಿಕೂಟ 400 ಸಂಖ್ಯೆಯನ್ನು ದಾಟುತ್ತಾ ಅನ್ನುವಂತ ಚರ್ಚೆಗಳು ತೀವ್ರತರವಾಗಿ ಇಡೀ ದೇಶಾದ್ಯಂತ ನಡೀತಾ ಇದ್ದಾವೆ. ಪ್ರಶಾಂತ್ ಕಿಶೋರ್ ಅವರಂತೂ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ, 400 ಸಂಖ್ಯೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಅದು ಬಿಜೆಪಿ ಅವರು ಸೆಟ್ ಮಾಡಿರ್ತಕ್ಕಂತ ಅಜೆಂಡಾ. ಆದರೆ ಬಿಜೆಪಿ ಒಂದೇ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ, ಸರ್ಕಾರ ರಚನೆ ಮಾಡುತ್ತೆ, ಅದರ ಮೈತ್ರಿಕೂಟಕ್ಕೆ ಒಂದು 30-35 ಸೀಟ್ ಬರಬಹುದು ಅಂತಕ್ಕಂತ ಪ್ರಿಡಿಕ್ಷನ್ ಅನ್ನ ಪ್ರಶಾಂತ್ ಕಿಶೋರ್ ಅವರು ಸಹ ಮಾಡಿದ್ರು. ಈ ನಡುವೆ ಈಗ ಅಮೆರಿಕದ ತಜ್ಞರೊಬ್ರು, ರಾಜಕೀಯ ಪರಿಣತರವರು, ಅವರು ಸಹ ಭಾರತೀಯ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕ ಸೀಟ್ಗಳನ್ನ ಗೆಲ್ಲುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ಅವರು ಬಿಜೆಪಿಗೆ ಕೊಟ್ಟಿರ್ತಕ್ಕಂಥ ಸೀಟ್ಗಳೆಷ್ಟು, ಇಂಡಿಯಾ ಮೈತ್ರಿಕೂಟಕ್ಕೆ ಕೊಟ್ಟಿರ್ತಕ್ಕಂಥ ಸೀಟ್ಗಳೆಷ್ಟು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮೊನ್ನೆ ಸಹ ಪ್ರಶಾಂತ್ ಕಿಶೋರ್ ಅವರು ಟಿವಿ ಮಾಧ್ಯಮಕ್ಕೆ ಕೊಟ್ಟಂತ ಇಂಟರ್ವ್ಯೂ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಬಿಜೆಪಿ 295ರಿಂದ 300 ಸೀಟ್ಗಳನ್ನು ಪಡೆಯುತ್ತೆ. ಕಳೆದ ಬಾರಿ ಅಂದ್ರೆ 2019ರಲ್ಲಿ ಏನ್ ಪಡೆದಿತ್ತು ಅದೇ ಸಂಖ್ಯೆ ಸೀಟ್ಗಳನ್ನು ಈ ಬಾರಿ ಸಹ ಪಡೆಯುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಈಗ ಅಮೆರಿಕದ ಅಯಾನ್ ಬ್ರಮ್ಮರ್ ಅನ್ನುವಂತ ಚುನಾವಣಾ ವಿಶ್ಲೇಷಕರು, ಎಕ್ಸ್ಪರ್ಟ್, ಇವರು ಚುನಾವಣೆಗಳನ್ನು ಪ್ರಿಡಿಕ್ಟ್ ಮಾಡೋದ್ರಲ್ಲಿ ಅವರು ಭಾರತೀಯ ಚುನಾವಣೆಗೆ ಸಂಬಂಧಪಟ್ಟಂತೆ 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಇವರು ಪ್ರಸಿದ್ಧ ಚುನಾವಣಾ ಎಕ್ಸ್ಪರ್ಟ್ ಮತ್ತು ಅಮೆರಿಕದ ರಾಜಕೀಯ ತಜ್ಞರಾಗಿದ್ದಾರೆ. 7 ಹಂತದಲ್ಲಿ ಭಾರತದಲ್ಲಿ ಚುನಾವಣೆ ನಡೀತಾ ಇದೆ. ಈಗಾಗಲೇ 5 ಹಂತ ಕಂಪ್ಲೀಟ್ ಆಗಿದೆ, ಉಳಿದಿರೋದು ಇನ್ನೊಂದು 25%. 2 ಹಂತಗಳಲ್ಲಿ ಮುಗಿದೋಗುತ್ತೆ. ಈ ಸಮಯದಲ್ಲಿ ಅಯಾನ್ ಬ್ರಹ್ಮರ್ ಅವರು ನೋಡಿರ್ತಕ್ಕಂತ ಭವಿಷ್ಯ ಏನಪ್ಪಾ ಅಂದ್ರೆ, ಈ ಬಾರಿ ಮತ್ತೊಮ್ಮೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಒಂದೇ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುತ್ತೆ ಅಂತಾರೆ. ಬಿಜೆಪಿ ಸ್ವಂತ ಬಲದ ಮೇಲೆ 305 ಸೀಟ್ಗಳನ್ನ ಗೆಲ್ಲುತ್ತೆ ಅಂತಾರೆ ಅಯಾನ್ ಬ್ರಹ್ಮರ್. ಇದರಲ್ಲಿ 10 ಸೀಟ್ ಕಡಿಮೆ ಆಗ್ಬೋದು ಅಥವಾ ಇನ್ನೂ 10 ಸೀಟ್ ಜಾಸ್ತಿ ಆಗ್ಬೋದು, 295 ಆಗ್ಬೋದು ಅಥವಾ 315ವರೆಗೂ ರೀಚ್ ಆಗಬಹುದು ಅನ್ನೋದು ಅಯಾನ್ ಬ್ರಹ್ಮರ್, ಅಮೆರಿಕದ ಚುನಾವಣಾ ತಜ್ಞ, ಇವರು ನುಡಿದಿರ್ತಕ್ಕಂಥ ಭವಿಷ್ಯ. ಅಂದ್ರೆ ಈ ಹಂತದಲ್ಲಿ ಹೆಚ್ಚು ಕಡಿಮೆ ಕ್ಲಾರಿಟಿ ಸಿಕ್ಕಂಗಾಯ್ತು. 5 ಹಂತದ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ನೇತೃತ್ವದ ಎನ್ಡಿಎನೇ ಅಧಿಕಾರಕ್ಕೆ ಬರುತ್ತೆ ಅಂತ ಸಾಕಷ್ಟು ಸಮೀಕ್ಷೆಗಳು ಈ ಹಿಂದೆ ಭವಿಷ್ಯ ನುಡಿದಿತ್ತು. ಈಗ ಅದಕ್ಕೊಂದು ಅಡಿಷನ್ ಅನ್ನುವಂತೆ ಅಮೆರಿಕದ ತಜ್ಞರೊಬ್ಬರು ಸಹ ಅದಕ್ಕೆ ಧ್ವನಿಗೂಡಿಸುವ ಮೂಲಕ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರನೇ ಮತ್ತೊಮ್ಮೆ ಆಡಳಿತಕ್ಕೆ ಬರುತ್ತೆ ಅನ್ನೋದನ್ನು ಹೆಚ್ಚು ಕಡಿಮೆ ಕನ್ಫರ್ಮ್ ಮಾಡಿದಂತಾಗಿದೆ. ಇನ್ನ ಎನ್ಡಿಎ ಅಂಗಪಕ್ಷಗಳು ಸಹ ಸುಮಾರು ಒಂದು 25-30 ಸೀಟ್ ಅನ್ನಂತೂ ಗೆದ್ದೇ ಗೆಲ್ತಾರೆ. ಭಾರಿ ಬಹುಮತದಿಂದ ಮತ್ತೆ ಮೋದಿ ನೇತೃತ್ವದ ಸರ್ಕಾರನೇ ಆಡಳಿತ ನಡೆಸುತ್ತೆ 3ನೇ ಬಾರಿ ಅಂತಾರೆ ಅಯಾನ್ ಬ್ರಹ್ಮರ್. ಅವರು ಈ ಭವಿಷ್ಯನ ಸುಮ್ನೆ ನುಡಿದಿಲ್ಲ, ಅದಕ್ಕೆ ತಕ್ಕಂತಹ ಕಾರಣಗಳನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಭಾರತದ ಅರ್ಥವ್ಯವಸ್ಥೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ, ಮೋದಿ ಆಡಳಿತಕ್ಕೆ ಬಂದ ಮೇಲೆ ಅದು ಸುಧಾರಿಸಿದೆ ಅಂತಾರೆ ಅಯಾನ್ ಬ್ರಹ್ಮರ್. ಈ 10 ವರ್ಷದ ಮೋದಿ ಅವರ ಆಡಳಿತದಲ್ಲಿ ಅವರನ್ನು ವಿರೋಧ ಮಾಡೋದಕ್ಕೆ ಭಾರತದ ಜನತೆಯ ಬಳಿ ಯಾವುದೇ ಕಾರಣಗಳಿಲ್ಲ, ಹಾಗಾಗಿ ಅವರು ಮತ್ತೊಮ್ಮೆ ಮೋದಿ ಅವರನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಅಯಾನ್ ಬ್ರಹ್ಮರ್ ಅವರ ಅಭಿಮತ. ಇಷ್ಟೇ ಅಲ್ಲದೆ ಅಯಾನ್ ಬ್ರಹ್ಮರ್ ಅವರು ಮುಂದುವರೆದು ಹೇಳ್ತಾರೆ, ಭಾರತದಲ್ಲಿ ಚುನಾವಣೆಗಳು ಯಾವುದೇ ಸಮಸ್ಯೆ ಇಲ್ಲದೆ ಸ್ಥಿರವಾಗಿ ನಡೀತಾ ಇದೆ. ಅಮೆರಿಕದಂತಹ ಮುಂದುವರೆದ ದೇಶದಲ್ಲೇ ಚುನಾವಣೆಗಳು ಸಮಸ್ಯಾತ್ಮಕವಾಗಿರುತ್ತೆ, ಒಂದಿಲ್ಲೊಂದು ಎಡವಟ್ಟುಗಳನ್ನು ಮಾಡೇ ಇರ್ತಾರೆ. ಆದರೆ ಭಾರತದಲ್ಲಿ ಅದ್ಯಾವುದೂ ಆಗಿಲ್ಲ, ಚುನಾವಣೆಯಂತೂ ಸಲೀಸಾಗಿ ನಡೀತಾ ಇದೆ. ಎಲ್ಲ 7 ಹಂತದ ಮತದಾನ ಯಾವುದೇ ಸಮಸ್ಯೆ ಇಲ್ಲದೆ ಮುಂದುವರಿದಿದೆ ಅಂತ ಅಯಾನ್ ಬ್ರಹ್ಮರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ನಿಜಕ್ಕೂ ಅಯಾನ್ ಬ್ರಹ್ಮರ್ ಅವರು ಕೊಟ್ಟಿರ್ತಕ್ಕಂತ 305 ಸೀಟ್ಗಳನ್ನು ಬಿಜೆಪಿ ಗೆಲ್ಲುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಗೆಲ್ಲುತ್ತಾ? ಖುದ್ದು ಬಿಜೆಪಿ ಅವರು ಹೇಳಿರ್ತಕ್ಕಂತ ಎನ್ಡಿಎ 400 ಪಾರ್ ಅಂದ್ರೆ ಈ ಬಾರಿ ಎನ್ಡಿಎ ನೇತೃತ್ವದ ಸರ್ಕಾರ 400ರ ಗಡಿ ದಾಟುತ್ತೆ ಅಂತ ಏನು ಬಿಜೆಪಿ ಅವರು ಹೇಳ್ತಾರೆ,
ಅದು ಸಾಧ್ಯವಾಗುತ್ತಾ? ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.